ಮಹಿಳಾವಾದಿ ಅಂದರೆ ಮಹಿಳೆಯೇ ಆಗಿರಬೇಕಂತಿಲ್ಲ. ಅವರು ಹಿಂದೂ ಕೋಡ್ ಬಿಲ್ ಜಾರಿಗೆ ತರೋದಕ್ಕೆ ಪ್ರಯತ್ನ ಪಟ್ಟರು. ಹಿಂದೂ ಕೋಡ್ ಬಿಲ್ಲಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭಾರತದಲ್ಲಿ ಮಹಿಳೆಯರಿಗೆ ವಿಚ್ಛೇದನದ ಹಕ್ಕು, ಆಸ್ತಿ ಹಕ್ಕು ಮೊದಲಾದವುಗಳನ್ನು ಅವ್ರು ಪ್ರತಿಪಾದಿಸಿದ್ರು. ಆದರೆ ಆ 1952 ಇದೆಯಲ್ಲ, ಆ ಕಾಲಘಟ್ಟದಲ್ಲಿ ಇವರು ಅಂಬೇಡ್ಕರ್ ಬಹಳ ಮುಂದಿದ್ದರು. ಏಕೆಂದರೆ ಅವ್ರು ಎಷ್ಟು ಅವರು ಇದ್ದ ಶತಮಾನಕ್ಕಿಂತ 100 ವರ್ಷಗಳು ಮುಂದೆ ಇದ್ದರು. ಅವರನ್ನು ಅರ್ಥ ಮಾಡಿಕೊಳ್ಳೋ ಮಹಿಳೆಯ ಸಮಾನತೆಯನ್ನು ಈಗ ನಾವು ಅರ್ಥ ಮಾಡ್ಕೋತಾ ಇದ್ದೀವಲ್ಲ, ಮಹಿಳೆಯರಿಗೆ ಸಮಾನ ಹಾಕಬೇಕು, ಆಸ್ತಿ ಹಾಕಬೇಕು, ಮಹಿಳೆಯರಿಗೆ ಬೇಕಾದಂಥ ಸ್ವಾತಂತ್ರ್ಯ ಬೇಕು, ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಆಗಿರುವ ಸಮಾಜಕ್ಕೆ ಇರಲಿಲ್ಲ, ಅಥವಾ ಕೆಲವ್ರಿಗಿತ್ತು ಶಕ್ತಿ. ಆದರೆ ಆಗ ಸಂಪ್ರದಾಯವಾದಿಗಳು ತುಂಬ ಪ್ರಬಲವಾಗಿದ್ದರು. ಜವಾಹರ್ಲಾಲ್ ನೆಹರು ಅವರ ಮಂತ್ರಿಮಂಡಲದಲ್ಲಿದ್ದಂಥ ಮಂತ್ರಿಗಳು ಮತ್ತು ಪಾರ್ಲಿಮೆಂಟೇರಿಯನ್ಸು, ಆಮೇಲೆ ಮೀಡಿಯಾ ಆಗಿದ್ದಂಥ ಸಮೂಹ ಮಾಧ್ಯಮಗಳು ಪ್ರತಿಯೊಂದೂ ಬಹಳ ಪ್ರಬಲವಾಗಿದ್ದವು ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಸಂಪ್ರದಾಯವಾದಿಗಳ ಕೈಯಲ್ಲಿದ್ದವು. ಹಾಗಾಗಿ ಹಿಂದೂ ಕೋಡ್ ಬಿಲ್ಲನ್ನು ಆಗ ನೆಹರು ಕ್ಯಾಬಿನೆಟ್ ಒಪ್ಕೊಳ್ಳೋಕ್ಕೆ ಆಗಲಿಲ್ಲ. ಅವರು ಅದನ್ನು ಹಿಂದೂ ಕೋಡ್ ಬಿಲ್ ಹೋಯಿತು.